ವೆಲ್ಕಮ್ ಟು ತರುಣ್ ವ್ಲಾಗ್ಸ್ ಗೈಸ್. ಸೊ ಈ ವ್ಲಾಗ್ ಏನಂದರೆ ಹಂಗೆ ಚಿಕನ್ನ ತೋರಿಸು, ನನ್ನ ತೋರಿಸು. ಇವತ್ತಿನ ವ್ಲಾಗ್ ಏನಂದರೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ವಾರ ನಮ್ಮ ಮನೆ ನಾನೇ ಮಾಡೋದು ಬಿರಿಯಾನಿ. ಇದು ಫಸ್ಟ್ ಟೈಮ್ ಅಲ್ಲ, ಒಂದು 4 ಇಯರ್ಸಿಂದ ನಡ್ಕೊಂಡು ಬಂದಿರೋ ಪ್ರಾಸೆಸ್ ಇದೆ. ಸೊ ಇವತ್ತು ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ, ಮಟನ್ ತರಕ್ಕೆ ಹೋಗ್ಬೇಕು. ಮಟನ್ನ ನಮ್ಮ ಮಮ್ಮಿ ಸಾಂಬಾರು ಮಾಡ್ತಾರೆ. ಆಮೇಲೆ ಲಿವರ್ನ ಸುಟ್ಬಿಟ್ಟು ತಿಂತೀವಿ ಇವತ್ತು ನಾನು ಕಸ. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಬಂದು ಕಸ ಹಳೇನ ಇವತ್ತು ಚೆನ್ನಾಗಿಲ್ಲ ಅಂತ ಅದಕ್ಕೆ ಓಡ್ಬಿಟ್ಲು. ಸೊ ಇನ್ನು ಮಸಾಲೆ ತರಕ್ಕೆ ಅಂಗಡಿಗೆ ಹೋಗ್ಬೇಕು. ಇವಾಗ ಇದನ್ನು ಚಿಕನ್ನ ಮ್ಯಾರಿನೇಟ್ ಮಾಡಿಬಿಟ್ಟು, ಮ್ಯಾರಿನೇಷನ್ ಪ್ರಾಸೆಸ್ ಇದೆ. ಈಗ ಮ್ಯಾರಿನೇಟ್ ಮಾಡಿಬಿಟ್ಟು ಅಂಗಡಿಗೆ ಹೋಗ್ಬರೋಣ. ಚಿಕನ್ ಬರ್ನಿಂಗ್ ಆಗಿಲ್ಲ ಇಮ್ಮ. ಸೊ ಇವತ್ತು ನಮ್ಮ ಏಮೈತೆ ಅಂದರೆ ನಾನು ಮಾತೆ ಸೊ ಇಷ್ಟು ದಿನ ನನ್ನ ವ್ಲಾಗರಾಗಿ ನೋಡಿರ್ತೀರ ಬರೀ, ಇವತ್ತು ಕುಕ್ಕರಾಗಿ ನೋಡ್ತೀರ. ನನ್ನ ಕುಕ್ಕಿಂಗ್ ಸ್ಕಿಲ್ಸ್ ನೋಡಿದ್ದೀನಿ. ಐದು ಮೊಸರು ಚೆನ್ನಾಗಿಲ್ಲ ಬಂದು ವ್ಲಾಗಲ್ಲಿ ಹಿಂಗೆ ಮಾಡ್ತಿಲ್ಲ. ಮೊಸರು ಚೆನ್ನಾಗಿಲ್ಲ, ಚೆನ್ನಾಗಿದೆ. ನೀರು ಅದ ಈಚೆ ತೆಗ್ದಿಟ್ಟಿದ್ದಲ್ಲ ಅದಕ್ಕೆ ಕುಲ್ಕಾಕ್ ಓಪನ್ ಮಾಡಿಬಿಟ್ಟಿಲ್ವ? ಸೊ ನೋಡಿ ಈ ಥರ ಎಲ್ಲ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟ್. ಇಷ್ಟು ಹಾಕ್ಬಿಟ್ಟು ಮೊಸರು ಕಲಕ ಅಂತ ಕಲಿಸಿ, ಕಲಕ ಅಂತ ಒಂದು ಸಾಂಗ್ ಫೇಮಸ್ ಐತಲ್ಲ, ಆ ಥರ ಕಲಿಸಿ ಮೊಸರು ತಣ್ಣಗೈತೆ. ಈಗ ತೊಳೆದಿರುವ ಫ್ರೆಶ್ ಆದ ಚಿಕನ್ನು ಮೊಸರಿನಲ್ಲಿ ಹಾಕಿ ಅದಾದಮೇಲೆ ಇದನ್ನೂ ಹಿಂಗೆ ಕಲಕ ಅಂತ ಕಲಿಸಿ ಮ್ಯಾರಿನೇಷನ್ ಡನ್. ಈಗ ಹೋಗಿ ಒಂದೆರಡು ಮಸಾಲೆ ಪ್ಯಾಕೆಟ್ ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಎಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉದ್ದ ಪ್ಯಾಕೆಟ್. ಚಿಕನ್ನು ಸ್ವಲ್ಪ ಬಾಡಿನ ಮ್ಯಾರಿನೇಟ್ ಮಾಡಿದ್ವಿ, ಸಾಲದ. ಲೆಟ್ಸ್ ಗೋ ಫಾರ್ ಶಾಪ್. Is going for shop. ಏಮ್ಮ ಕಾಸು? ಮಮ್ಮಿ ಕಾಸೇ ಕೊಡೋಲ್ಲ. ಗೋಯಿಂಗ್ ಫಾರ್ ಶಾಪ್. ಅಂಗಡಿಗೆ ಹೋಗಿ ಬ್ರೆಡ್ಡು ಆಮೇಲೆ ಮಸಾಲೆ ಪ್ಯಾಕೆಟ್ ಎಲ್ಲ ತರಬೇಕು. ಹೋಗಿ ತರೋಣ. ಚಾಕ್ಲೇಟ್ ಕೇಕ್ ಇದೆ, ಇದೊಂದು ಚಾಕ್ಲೇಟ್ ಕೇಕ್ ಪಾರ್ಸಲ್ ಹಂಗೆ. ಗೈಸ್ ಮಳೆ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ನೋಡಿದ್ರೆ ಬೇರೆ ರೈಲ್ವೆ ಗೇಟ್ ಹಾಕ್ಬಿಟ್ರು. ಅದಕ್ಕೆ ಇವಾಗ ಮತ್ತೆ ಸುತ್ಕೊಂಡು ಹೋಗ್ತಾ ಇದ್ದೀನಿ. ಪುದೀನ ಒಂದು ಸಿಕ್ಕಿಲ್ಲ. ಓಕೆ, ವಿದೌಟ್ ಪುದೀನ ಮ್ಯಾನೇಜ್ ಮಾಡ್ತೀನಿ. ಇನ್ನು ಐ ಆಮ್ ವೆರಿ ಬಿಗ್ ಕುಕ್ ಏನು ಮೈಸೂರು. ಸೊ ಅಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಇವತ್ತು ನಾನು ಬಿಸಿಲಿತ್ತು, 10 ನಿಮಿಷ ಮುಂಚೆ ಮಳೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಮತ್ತೆ ಸುತ್ಕೊಂಡು ಹೋಗ್ಬೇಕು ಇಲ್ಲಿಂದ. ಹೋಗಿ ಮತ್ತೆ ನನ್ನ ಕುಕ್ಕಿಂಗ್ ಸ್ಕಿಲ್ಸ್ನ ನಿಮಗೆ ತೋರಿಸ್ತೀನಿ. ನಾನು ಬರೋದು ಲೇಟಾಗೋಯ್ತೆ ಅಂತ ನಮ್ಮ ಮಮ್ಮಿನೇ ಸ್ಟಾರ್ಟ್ ಮಾಡಿಕೊಟ್ರು ಕಟ್ ಮಾಡೋಕ್ಕೆ. ಎಷ್ಟೇ ಆಗಲಿ ನನ್ನ ಅಸಿಸ್ಟೆಂಟು 4 ಇಯರ್ಸಿಂದ. ಕಸ ಹಾಜರೇ ನನ್ನ ಫೇವ್ರೇಟ್ ಓಡಿ ಎಲ್ಲ ತಂದಾಯಿತು. ಅಗತ್ಯವಿರುವ ಸಾಮಗ್ರಿಗಳನ್ನು ಮನೇಲಿ ಬಿಗ್ ಬಾಸ್ ಓಡ್ತಾ ಇದೆ. ಬಾರಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ. ಅಸಿಸ್ಟೆಂಟ್ ನಂಬರ್ 1, ಅವಳ ಅಸಿಸ್ಟೆಂಟ್ ನಂಬರ್ 2. ಬಿಡು ಮಮ್ಮಿ, ಮಾಡ್ತೀನಿ. ಹಾಂ 4 ಸಾಕು.
ಜಾಸ್ತಿ ಆಯಿತು. ನೀನೇ ಕ್ಯಾಮ್ರಾಮನ್ ಐತೆ ಬರೋ ತನಕ. ಮಮ್ಮಿನೇ ಚಾರ್ಜ್ ಉಟ್ಕೊಂಡ್ರೆ ಕಾಣ್ತಾ ಇಲ್ಲ. ಏನು ಕಾಣ್ತಿಲ್ಲ? ಈರುಳ್ಳಿ ಕಟ್ ಮಾಡಿ ಕಾಣಲ್ಲ. ನೀನು ಬೇಡ ಹುಡುಗ. ಗೈಸ್ ನೋಡಿ, ಈ ಥರ ಡೆಡಿಕೇಶನ್ ಅವ್ರಿಗೂ ಇಲ್ಲ. ಏನೋ ಕಾಣಿಸ್ತಲ್ಲ ಅಂತ ಹೇಳ್ತಾರೆ, ಅವಳು ಸುಮ್ಮನೆ ತೆಗ್ಬಿಟ್ಟು ಆಮೇಲೆ ಹೇಳ್ತಾಳೆ ಅದು ಕಾಣಿಸೇ ಇಲ್ಲ ಅಂತ. ಈಗ ಹೇಳು ಏನ ಮತ್ತೆ ನಮ್ಮ ಮಮ್ಮಿ ಟೇಕ್ ಹೋಗ್ತಾರೆ. ನಮ್ಮಮ್ಮ ಆದರೆ ಕಾಣ್ತಲ್ಲ ಅಂತ ಹೇಳ್ತಾರೆ, ಆದರೆ ಆ ಕ್ಯಾಮ್ರಾಮನ್ ಹಂಗಲ್ಲ, ಎಲ್ಲ ತೆಗ್ದಾದ್ಮೇಲೆ ಹೇಳ್ತಾಳೆ ಓ ಇದು ಕಾಣ್ತಲ್ವ ಗೊತ್ತಿತ್ತು ಆದರೆ ಹೇಳಿದ್ರೆ ನಾನು ಅಂತ ಹೇಳ್ಬಿಟ್ಟು ಹೇಳಿಲ್ಲ ಅಂತೇಳಿ. ಆ ಥರ ಕ್ಯಾಮ್ರಾಮನ್. ಸೊ ಫಸ್ಟು ನಿಮ್ಮ ಈರುಳ್ಳಿ ಇತ್ತು, ನಿಮ್ಮ ಈರುಳ್ಳಿ ಅಲ್ಲ, ನಿಮ್ಮ ಮನೇಲಿರೋ ಈರುಳ್ಳಿಯನ್ನು ಹಿಂಗೆ ಕಟ್ ಮಾಡ್ಕೊಳ್ಳಿ. ಕಟಿಂಗ್ ಪ್ರೊಸೆಸ್ ಸ್ಟಾರ್ಟ್. ಈಗ ಹಸಿಮೆಣಸಿನ್ಕಾಯಿ ಕಟ್ ಆಗೈತೆ, ಈರುಳ್ಳಿ ಕಟ್ ಆಗೈತೆ, ಟೊಮೆಟೊ ಪ್ಯೂರಿ ರೆಡಿ ಇದೆ, ಸೌಟ್ ರೆಡಿ ಇದೆ, ನೆಕ್ಸ್ಟ್ ಕುಕ್ಕರ್ ರೆಡಿ ಇದ್ದಾರೆ, ಕ್ಯಾಮ್ರಾಮನ್ ರೆಡಿ ಇದ್ದಾರೆ. ಇನ್ನೇನು ಮಾಡ್ತೀವಿ, ಬಿರಿಯಾನಿ ಮಾಡಿ ಬಿರಿಸ್ ಕಬಾಬ್ ಇದೆ. ಸೊ ಫಸ್ಟು ಎಣ್ಣೆ ಹಾಕೋಬೇಕು. ಅದನ್ನು ಇಷ್ಟು ಸಾಕು. ಎಣ್ಣೆ ಆದಮೇಲೆ ಫಸ್ಟು ಒಂದು ಕಾಳು ಮೆಣಸಿನಕಾಯಿ ಕಾಳನ್ನು ಬಿಡಬೇಕು. ಅದು ಸೌಂಡ್ ಕೇಳಿಸುತ್ತೆ, ಆಗ ಅಡಿಷನಲ್ ಹಾಕಬೇಕು. ಆರುತ್ತೆ ಒಂದು ಸ್ವಲ್ಪ ದೂರ ಹೋಗಿ ಇಮೇಲೆ ಹಾಕ್ತೀವಿ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ, ಏನು ಹೇಳು? ಓಕೆ, ಯಾಕಂದರೆ ನಮ್ಮ ಡ್ಯಾಡಿ ಅರ್ಜೆಂಟು ಮನೇಲಿ. ನೆಕ್ಸ್ಟ್ ಪ್ರೊಸೀಜರ್ ಇಸ್ ತೇಜು ಚಿಕನ್ ಬಿರಿಯಾನಿ ಪೇಸ್ಟ್. ಇದು ಯಾವುದು ನನ್ನ ಮಸಾಲೆ, ಓನ್ ಮಸಾಲೆ ಅಲ್ಲ. ಅವಳು ಕಟ್ ಮಾಡಿ ಗೋಲ್ಡನ್ ಬ್ರೌನ್ ಆಗಿರ್ಬೇಕು. ಏನಂದರೆ ಈರುಳ್ಳಿ. ಸೊ ಪೇಸ್ಟ್ ಹಾಕಿದ್ಮೇಲೆ ಮತ್ತೆ ಪೇಸ್ಟ್ ಹಾಕಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ಥರ ಬಿರಿಯಾನಿ ಯಾವ ರೆಸ್ಟೋರೆಂಟಲ್ಲೂ ಸಿಗೋಲ್ಲ, ನೆನ್ನೆ ತಿಂದು ತ್ರಿಪಣ್ಣರಲ್ಲೂ ಸಿಗೋಲ್ಲ ಈ ಥರ ಬಿರಿಯಾನಿ. ಅಲ್ಲಿ ನೋವು ಅಂತ್ಯಾ ಎಲ್ಲ ಹೋದ್ರೆ ಬಿರಿಯಾನಿ ತಿನ್ಬಾರ್ದ? ವಯಸ್ಸು ಕರೆಕ್ಟ್ ಹೇಳೋದು ಮಾಡ್ತಿದ್ದು. ಅಲ್ಲಿ ನೋವು ಇದು ಬಿರಿಯಾನಿ ಎಲ್ಲ ಆದಮೇಲೆ ಹೋಗಿ ಅದು ಜೆರಾಕ್ಸ್ ತರಿಸ್ಬೇಕು. ಜೆರಾಕ್ಸ್ ತರಿಸಿ ಏನಂತ ನೋಡ್ಬೇಕು. ಜೆರಾಕ್ಸಾ? ಸೊ ಎಕ್ಸ್ರೇ ತರಿಸ್ಬೇಕು. ಎಕ್ಸ್ರೇ ತೆಗಿಸಿ ಏನಂತ ನೋಡಬೇಕು. ಡಾಕ್ಟ್ರು ಬೇರೆ ನೆನ್ನೆ ಆಪ್ರೇಷನ್ ಮಾಡಬೇಕು ಅಂತ ಇದ್ವಿ, ಹೇಳಿಸ್ಕೊಡೋದು. ನಾನು ಭಯ ಇದ್ದಿತ್ತು, ನೈಟೆಲ್ಲ ನಿಂತಿಲ್ಲ. ಅಡುಗೆ ಮಾಡ್ತಾ ಒಂದು ಪಿಕಪ್ ಲೈನ್ ನೆನಪಾಯ್ತು ಮಮ್ಮಿ. ಬಾ ನಿಮಗೆ ಹೇಳ್ತೀನಿ, ಯಾರೂ ಇಲ್ಲ ಗರ್ಲ್ ಫ್ರೆಂಡ್ಸ್. ಬಾ ಹೇಳ್ತೀನಿ. ನಾನು ರೈಟಿ, ನಿಮ್ಮ ಮಗಳು ಲೆಫ್ಟಿ, ನೀನು ಕ್ಯೂಟಿ. ಇದನ್ನ ಯಾರನ್ನ ಬೇಕಾದ್ರೆ ಯೂಸ್ ಮಾಡ್ಕೊಬೋದು, ನಿಮ್ಮ ಕ್ರಶ್ಗೆ ಇಲ್ಲ ಗರ್ಲ್ ಫ್ರೆಂಡ್ಗೆ ಹೇಳೋಕ್ಕೆ. ನನಗೆ ಯಾರೂ ಇಲ್ಲ, ಅದಕ್ಕೆ ನಮ್ಮ ಮಮ್ಮಿಗೆ. ಹೆಂಗಿತ್ತು ಮಮ್ಮಿ? ಹುಡುಗಿರು ಬೀಳ್ತಾರೆ ಇದು ಹೇಳಿದ್ರೆ? ಬೀಳ್ತಾರೆ. ಹುಡುಗಿ ಬೀಳ್ತಾರೆ ಅಂದಾಗ ಟ್ರೈ ಮಾಡಿ. ಹೋಗ್ಬಿಟ್ಟು ನಿಮ್ಮ ಕ್ರಶ್ ಹತ್ರ ಗರ್ಲ್ ಫ್ರೆಂಡ್ ಹತ್ರ ರೈಟಿನ ಲೆಫ್ಟಿನ ಹೇಳ್ತೀನಿ. ಅವ್ರು ಯಾವುದೋ ಒಂದು ಟೀ ಹೇಳ್ತಾರೆ, ನೀವು ಅಲ್ಲ ಕ್ಯೂಟಿ ಅಂದೆ, ಅವಾಗ ಅವರು ಫ್ಲ್ಯಾಟಿ ಆಗ್ತಾರೆ. ಆಯ್ತಾ? ಹಾಂ, ನಮ್ಮ ಮಮ್ಮಿನೇ ಇವಳು ಕ್ಯಾಮ್ರಾ ಹೇಳ್ಕೊಡೋಣ, ಆ ರೇಂಜಲ್ಲಿ ಕ್ಯಾಮ್ರಾಮನ್ ಮಾಡ್ತಾಳೆ. ಈಗ ಮ್ಯಾರಿನೇಟ್ ಆಗಿರೋ ಚಿಕನನ್ನು ಎಣ್ಣೆ ಒಳಗೆ ಬಿಡುತ್ತಿದ್ದೇವೆ. ಈಗ ಕೈಯನ್ನು ತೊಳೆದುಕೊಳ್ಳುವ ಮೇಲೆ ಸತವಿರುವ ಪುದೀನವನ್ನು ಉದುರಿಸೋಣ.
ಹಂಗೆ ತೊಳೆದಿಟ್ಬಿಡೋಣ, ಯಾಕಂದರೆ ಪಾತ್ರೆ ತೊಳೆಯೋ ಕಸನೇ ಪಾಪ. ಯೂಸ್ ಮಾಡೋಣ ಅವಳಿಗೆ ಅಂತ. ಹೀಗೆ ಮಾಡೋಣ, ಚಿಕನ್ನ ಹಿಂಗೆ ತಿರುಗಿಸ್ಬೇಕು. ನಾನು ಮನೆಗೆ ಬರಲಿಲ್ಲ ಅಂದರೆ 2 ವಾರ ಇವಳು ನನ್ನ ಮಿಸ್ ಮಾಡ್ಕೋತಾಳೋ ಇಲ್ಲ, ನನ್ನ ಬಿರಿಯಾನಿ ಮಾತ್ರ ಮಿಸ್. ಹಾಂ ನಿಜ ಅಂದರೆ ಸೊ ಚಿಕನ್ ಕುಕಿಂಗ್ ಟೈಮ್ ಇಸ್ 6 minutes. ಈಗ 6 minutes ಅದು ಹಂಗೆ ಬೇಯಬೇಕು. ಅಲ್ಲಿ ತನಕ ಹೊರಿಯೋತಿಲ್ಲ ನೋಡಿ. ಇಷ್ಟೋ ಚೆನ್ನಾಗಿ ಬಂದರೆ ರೀಟೆಕ್ ನಿಂಬೆ ಅದು ಮುಟ್ಟಷ್ಟಲ್ಲಿ ಇರಿಸಿರೋಕ್ಕೆ ಆಮೇಲೆ ಮಲ್ಟಿ ಟ್ಯಾಲೆಂಟೆಡ್ ಗಾಯ್. ಮಲ್ಟಿ ಟ್ಯಾಲೆಂಟೆಡ್ ಸಿಯಾಗಿ ಬಿಟ್ಟ ಮೇಲೆ ಮಲ್ಟಿ ಟ್ಯಾಲೆಂಟೆಡ್ ಅಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಎಲ್ಲರ ಮನೆಯಲ್ಲೂ ನಿಂಬೆಹಣ್ಣ ಹಿಂಗೆ ಮಾಡೋದು ನೋಡಿರ್ತೀರ, ಯಾಕಂದರೆ ಅದು ಜ್ಯೂಸು ಜಾಸ್ತಿ ಬರುತ್ತೆ. ಸತ್ಯ ಗೊತ್ತಾಗೋದಿಲ್ಲ, ಕಟ್ ಮಾಡಿಬಿಟ್ರೆ ಎಲ್ಲರ ಮನೆಯಲ್ಲೂ ಜ್ಯೂಸ್ನ ಹಿಂಗೆ ಮಾಡೋದು ನೋಡಿರ್ತಾರೆ. ನಮ್ಮ ಮನೇಲಿ ಇನ್ನೂ ಮಲ್ಟಿ ಟ್ಯಾಲೆಂಟೆಡ್ ಸ್ಪೆಷಲಿಸ್ಟ್ ಇದ್ದಾರೆ. ಹೋಗಿ ನಿಂಬೆಹಣ್ಣ ಹಿಂಗೆ ಏನೂ ಇಲ್ಲ, ಹಿಂಗೆ ಅಂತ. ಟ್ಯಾಲೆಂಟೆಡ್ ಬೇರೆ ಯಾರೂ ಇಲ್ಲ, ಕ್ಯಾಮ್ರಾಮನ್ ಕಸಾನೆ. ಬಾಯ್ ಇಟ್ಕೋ ಬಾ, ಸೀದಾ ಇದೆ ತಮ್ಮ ಫಾಸ್ಟ್. ಅಷ್ಟೊಂದು ಇನ್ನೊಂದು ಹೊರಿಯೋ ಬೈಕರ್ತದೆ, ನನಗೆ ಇಷ್ಟ ಇಲ್ಲ. ಅಲ್ಲಿ ಬೇಗ ಅಲ್ಲಿಗೆ ಆಪ್ರೇಷನ್ ಆಗೋಕ್ಕೆ ಮುಂಚೆ ಏನೇನು ಬೇಕು ಎಲ್ಲ ತಿಳ್ಕೊಬೇಕು. ಕ್ಯಾಮ್ರಾಮನ್ನ ಇಟ್ಕೊಬಿಟ್ಟು ನಾನು ಇಷ್ಟು ಹೊತ್ತು ಏನೂ ಮಾಡಿಲ್ಲ, ಅದನ್ನ ಬ್ಲಾಗ್ ಮಾಡೋಳು. ಈಗ ಇದು ಮಾಡ್ತಾ ಇದ್ದೀನಿ, ಇದನ್ನ ಬ್ಲಾಗ್ ಮಾಡ್ತೀನಿ. ನಿಂಬೆಹಣ್ಣು ಇಡಬೇಕು. ನಿಂಬೆಹಣ್ಣಿಗೆ ಲೈಟಾಗಿ ಸ್ಲೈಟ್ ಸಾಲ್ಟ್. ಓಕೆ, ಪೆಪ್ಪರ್, ಸ್ಲೈಟ್ ಪೆಪ್ಪರ್. ಇನ್ನು ಅನ್ನನೇ ಹಾಕಿಲ್ಲ, ಇನ್ನು ಚಿಕನ್ ಬೇಯ್ತಾ ಇದೆ. ಇದನ್ನ ಬೇರೆ ಮಕ್ಕಳಿಗೆ ಸರಿ. ಇದು ಲಿವರ್ನ ಮ್ಯಾರಿನೇಟ್ ಮಾಡೋದು ಕೊಡ್ತೀನಿ ನಿಮ್ಮ ಜಾಗ. ಹಿಂಗೆ ಮಾಡಿ ಎಕ್ಸ್ರೇಗೆ 2 ಗಂಟೆ ಒಳಗೆ ಯಾವಾಗನ ಬನ್ನಿ ಅಂದರು ಮಮ್ಮಿ. ಇನ್ನೊಂದ್ಸಲ ತೊಳೆಯೋಣ, ಯಾಕಂದರೆ ರಕ್ಕೂತ ಬರುತ್ತಿದೆ ಬ್ಲಡ್. ತೊಳೆದು ಮಿಸ್ಟೇಕ್ಸ್ ಹ್ಯಾಪನ್ಸ್ ಇನ್ ಲೈಫ್. ಹಿಂಗೆ ಮಾಡೋಣ. ಇನ್ನೂ ಒಂಚೂರು ಪೆಪ್ಪರು ನಿಂಬೆಹಣ್ಣು ಹಾಕ್ಬೇಕು ಅನಿಸುತ್ತೆ. ಸಿನ್ನೆ ಇವಾಗ ಒಂದು 5 minutes ಮ್ಯಾರಿನೇಟ್ ಆಗಲಿ. ನಮ್ಮ ಮಮ್ಮಿಗೆ ಸ್ಟವ್ ಬೇಕಂತೆ, ಸ್ಟವ್ ಕೊಟ್ಬಿಟ್ಟು ಇದನ್ನು ಬಾರ್ಬಿಕ್ಯೂ ಕಂಟಿನ್ಯೂ ಮಾಡ್ತೀನಿ. ಅಷ್ಟರಲ್ಲಿ ಬಿರಿಯಾನಿನ ದಮ್ಗೆ ಕೊಟ್ಟು ಬಿಡೋಣ. ಈಗ 6 minutes ಆಗೈತೆನಾ? ಏನು ಇವಾಗ ಅದೇನಿ ಕಾರ ನಮ್ಮ ಮಮ್ಮಿ ಸೆಕೆಂಡ್ ಪಿ ಯು ಸೈನ್ಸ್ ಓದ್ತಾರೋ ಗೊತ್ತಿಲ್ಲ. ಒಂದು 6 minutes ಕೌಂಟ್ ಮಾಡೋಕ್ಕಾಗಲ್ಲ ಮೈಂಡಲ್ಲಿ. ಕೇಳ್ದ 6 minutes ಆಗಿರುತ್ತೆ. ನೆಕ್ಸ್ಟ್ ಏನು ಹಾಕ್ಬೇಕು? ನೆಕ್ಸ್ಟು ಚಿಕನ್ ಮಟನ್ ಬಿರಿಯಾನಿ ಮಸಾಲ ಫ್ರಮ್ ಆದಿ. ಈ ಕಂಪ್ನಿ ಚೆನ್ನಾಗಿರುತ್ತೆ, ಅದಕ್ಕೆ ಎಲ್ಲ ಅಂಗಡಿ ಮಸಾಲೆ ಹಾಕ್ಬಿಟ್ಟು ಬಿಲ್ಡಪ್ ತಗೋತೀನಿ. ಅದ್ರ ಜೊತೆಗೆ ಒಂಚೂರು ಪ್ರೀತಿ ಇದೆಲ್ಲ ಹಾಕಿದ್ರೆ ನನಗೆ ಬಿರಿಯಾನಿ ಬರೋದು. ಬರೀ ಅಂಗಡಿ ಮಸಾಲೆ ಹಾಕಿದ್ರೆ ಬಿರಿಯಾನಿ ಬರಲ್ಲ. ಅದನ್ನ ಹಾಕೋಕ್ಕೆ ನಂತರನೇ ಒಬ್ರು ಕುಕ್ಬೇಕು. ಇದಿಷ್ಟು ಒಂದು ಲೈಟಾಗಿ ಹಿಂಗೆ ಹಾಕಿ. ಈಗ ಮೇನ್ ಮ್ಯಾಟ್ರು. ಇವಾಗ ಇದು ಇಲ್ಲಿಂದ ನನ್ನ ಓನ್ ಸ್ಟೈಲ್. ಹೆಂಗೆ ಗೊತ್ತಾ ನೋಡಿ, ಇಷ್ಟು ಅದು ಇನ್ ದ ಸೆನ್ಸ್ ಖಾರದ ಪುಡಿ. ಆಮೇಲೆ ಒಂದ್ಸಲ ತಿರುಗಿ ನೋಡಿ ಯಾವ ಪುಡಿ ಕಣ್ಣು ಕಾಣಿಸುತ್ತೆ ಎಲ್ಲನೂ ಹಾಕಿ. ಇದು ಧನ್ಯ ಅಂದರೆ ಯಾವುದು ಹುಡುಗಿ ಅಲ್ಲ, ಧನ್ಯ ಪುಡಿ. ನೆಕ್ಸ್ಟ್
ಏಮ್ಮ ಇತ್ತಾನೆ ಗರಂ ಮಸಾಲ ಇದೊಂದು ಇಷ್ಟ ಹಾಕಿ ರುಚಿಗೆ ತಕ್ಕಷ್ಟು ಎಲ್ಲಾನು ಹಾಕೊಳ್ಳಿ. ಯಾವ್ಯಾವ ಪುಡಿ ಸಿಗುತ್ತೆ ಎಲ್ಲಾನು ಹಾಕಿ. ಆಮೇಲೆ ಚಿಕನ್ ಮಸಾಲ ಆ್ಯಂಡ್ ಫ್ರೈ ಪುಡಿ ಇದ್ರೆ ಅದು ಒಂಚೂರು ಹಾಕಿ ನೋಡಿ. ಇಷ್ಟ ಹಾಕಿ ನೆಕ್ಸ್ಟ್ ಇನ್ನೇನು ಪುಡಿ ಐತೆ ಹುಡ್ಕೊಂಡಿರಿ. ಜೋಶಿಗೆಲ್ಲ ಹಾಕ್ಬಿಟ್ಟ ಮೇಲೆ ಫ್ರೈಡ್ ರೈಸ್ ಪೌಡರ್ ಇದನ್ನ ಹಾಕಿ. ಓಕೆ, ನೆಕ್ಸ್ಟ್ we have to mix the body and parts. Okay, 2 glass of rice, 4 glass of waters. ಇದೇ ಇದರ ರೇಷಿಯೋ. ಅಕ್ಕಿ ನಿಮಗೆ ಉದುರಾಗಿ ಹೋಟೆಲ್ ಬಿರಿಯಾನಿ ಥರ ಬರಬೇಕಂದ್ರೆ ಇದೇ ನಿಮಗೆ ರೇಷಿಯೋ. ತಮಿಳ್ನಾಡಲ್ಲಿ ಟೀ ಹಾಕಿದ್ದು ಹಿಂಗೆ ಇಷ್ಟುದ್ದ ಒಂದು 3 ಅಡಿ ಮೇಲೆ ತದ ನಮ್ಮ ಕೈ ಬರೋಷ್ಟು ಟೀನೇ ಆಗುತ್ತೆ. ಇರೋ ಒಂದೇ ನೀರಲ್ಲಿ ಕಳೆದಪ್ಪ ಇಲ್ಲ ಟೀ ಹಾಕಿದ ಏನೇನೋ ಮಾಡ್ದ. ನಮ್ಮ ಡ್ಯಾಡಿ ನೋಡಿ ಡಿಪ್ಲೊಮೇಷನ್ ಹೋಗ್ಬಿಟ್ಟಿದ್ರು ಅದಾಗಂತ ನೋಡಿ. So it's time to take water. Take 4 glass of waters. Cut the camera. ಈ ಅಸಿಸ್ಟೆಂಟ್ ಇದ್ರೆ ಇದೇ ಪ್ರಾಬ್ಲಮ್ಮು. ಟೊಮೊಟೊ ಇದು ಹಾಕದೆ ಮಾಡ್ಕೊಂಡ್ಬಿಟ್ಟಿದ್ವಿ. ಅದಕ್ಕೂ ನನಗೂ ಏನು ಸಂಬಂಧ? ನೀವು ಮರಿಬೇಡಿ, ಇದನ್ನ ಅಕ್ಕಿ ಹಾಕ್ಬಿಟ್ಟಿರೋದು ಮುಂಚೆನೆ. ಸೊ ಇದು ಇನ್ನೊಂಥರ ಬಿರಿಯಾನಿ ಗೈಸ್. ಇದು ಬೇರೆ ಸ್ಟೇಟ್ ಡಿಫ್ರೆಂಟ್ ಬಿರಿಯಾನಿ. ಫಸ್ಟು ಅಕ್ಕಿ ಹಾಕೋದು ಟೊಮೊಟೊ ಹಾಕೋದು ಓಲ್ಡ್ ಸ್ಟೈಲ್. ಈಗ ಅಕ್ಕಿ ಆದ್ಮೇಲೆ ಟೊಮೊಟೊ ಹಾಕೋದು ನ್ಯೂ ಸ್ಟೈಲ್. ಸೊ ನೀವು ಮಾಡ್ತೋಗ್ಲಿ. ಟೊಮೊಟೊ ಹಾಕಿ ಟೊಮೊಟೊನ ಕಟ್ ಮಾಡಿ ಹಾಕೋದಿತ್ತು, ಬಟ್ ನಾನು ಸೋಂಬೇರಿ ಸ್ವಲ್ಪ, ಅದಕ್ಕೆ ಮಿಕ್ಸಿಗೆ ರುಬ್ಬಿಡ್ತೀನಿ. ಅವಾಗ ಟೊಮೊಟೊ ಬಾಯಿಗೂ ಸಿಗಲ್ಲ, ಟೊಮೊಟೊ ಟೇಸ್ಟು ಬರುತ್ತೆ. ಯಾರೋ ಹೆಲ್ಪ್ ಮಾಡ್ತೀನಿ ಅಂತ ತೊಳೆಯೋಕ್ಕೆಲ್ಲ ಹೆಲ್ಪ್ ಮಾಡೋದು ನಮ್ಮ ಕೈಲಾಗಿರೋ ಅಳಿಲು ಸೇವೆ ಮಾಡೋದು. ಅಳಿಸು ಮಾಡು, ಅಳಿಸು ಮಾಡ್ತೀನಿ, ಅಳಿಲು ಸೇವೆ ಮಾಡೋದು. ಇನ್ನು ನೀವು ಪಾತ್ರೆ ತೊಳೆಯೋದೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು. ಆಯ್ತು ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ತೊಳೆಯೋದೇ ಇಲ್ಲ ಅಂತಲ್ಲ ಅಂತ. ಇವಳು 2 ವರ್ಷದ ಮುಂಚೆ ಅದೆಲ್ಲ ಮಾಡ್ತಿದ್ದೀನಿ ನಾನೇ. ಈಗ 2 ವರ್ಷ ನಾನು ಬೆಂಗಳೂರಿಗೆ ಬಂದ್ಮೇಲಿಂದ ಅದು ನಮ್ಮಮ್ಮ ಬೈದೇ ಇವಳು ಬೆಂಗಳೂರಲ್ಲಿ ವಿಪರೀತ ಮಾಡಿಲ್ಲ. ಯಾರಪ್ಪ ಅಷ್ಟೇ ಅದು ಅಲ್ಲ ಏನೋ ಮರದ ಕೆಳಗೆ ಜ್ಞಾನೋದಯ ಆದ ಮಾತ್ರ ಒಳಗೆ. ಎಷ್ಟು ಗ್ಲಾಸ್ ಹಾಕ್ತೀನಿ ನೀನು? 2 ಅನ್ಸುತ್ತೆ. 2 ಅನ್ಸುತ್ತೆ. 2. ಓಕೆ, ಬಿರಿಯಾನಿ ರೆಡಿ ಅಮ್ಮ. ನೀವು ಬಂದು ಅದೇನೋ ಮೊಟ್ಟೆ ಆಮ್ಲೆಟ್ ಮಾಡ್ಕೊ. ಓಕೆ, ಇದು ಪನ್ನೀರ್ ಮೇಲೆ ಸಿಗೋಣ. ನೆಕ್ಸ್ಟ್ ಬಾರ್ಬಿಕ್ಯೂ ಮಾಡೋದು ತೋರಿಸ್ತೀನಿ. ಅದಾದಮೇಲೆ ಮಟನ್ ತಂದು ಸಾಂಬಾರು ಮಾಡಬೇಕು. ಸಾಂಬಾರೆಲ್ಲ ನಮ್ಮ ಮಮ್ಮಿ ಡಿಪಾರ್ಟ್ಮೆಂಟ್. ಒನ್ಲಿ ಬಿರಿಯಾನಿ ಇಸ್ ಮೈ ಡಿಪಾರ್ಟ್ಮೆಂಟ್. ಉಪ್ಪು ಹಾಕೋದು ಮಾಡ್ಕೊಬಿಟ್ಟಿನ ಹೇಳಿಲ್ಲ ತರುಣ ಅಂತ. ಉಪ್ಪು ಹಾಕಬೇಕು. ಇವಾಗಲೂ ನನ್ನೇ ಬ್ರೇಮ್ ಅವರು ರುಚಿಗೆ ತಕ್ಕಷ್ಟು ಜಾಸ್ತಿ ಆಗ್ತೆ. ನೋಡಿ ಮಮ್ಮಿ ಉಪ್ಪೆಲ್ಲ ವೇಸ್ಟ್ ಮಾಡ್ತಾನೆ. ಹೇಳು ಬಿರಿಯಾನಿಲಿ ಬಿ ಅಂತ ಹೇಳ್ಕೊಟ್ರೆ ನಾನು ನನಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾವ ಟೊಮೊಟೊ? ಯಾವ ಜಾರಲ್ಲಿ ಇದಾ? ಅವಳು ಖುಷಿ ಆಗೋದು ಪಾತ್ರೆ ತೊಳೆಯೋಕೆ ಹೇಳ್ತಾಳೆ ಅಂತ. ಅದಕ್ಕೆ ನೋಡಿ ಕ್ಯಾಮ್ರಾ ಕಟ್ಟೆ ಮಾಡಿಲ್ಲ, ಇನ್ನೇ ಇಟ್ಕೊಂಡಾಳೆ. ಆಮೇಲೆ ಬೆಳಗಿನ ಹೆಲ್ತಿ ತಿನ್ನೋಣ. ಪ್ರೋಟೀನ್ ಆಮೇಲೆ ಬ್ರೆಡ್ಡಲ್ಲಿ ಏನಿರುತ್ತೆ ಗೊತ್ತಿಲ್ಲ. ನಮ್ಮ ಮಮ್ಮಿ ಮಾಡಿಕೊಟ್ರು 1 ಪೀಸ್ ತಿನ್ನು ಅಂತ. ಸೊ ಇಟ್ಟು ಇದು ಬಿರಿಯಾನಿ ಏನಂತಾರೆ ಅದಕ್ಕೆ ಪಂಕ್ತೈತೆ. ಅದಾದಮೇಲೆ ಏನು ಪ್ರೊಸೀಜರ್, ತುಪ್ಪ ಹಾಕಬೇಕು. ಅದನ್ನು ತೋರಿಸ್ತೀನಿ ಹೆಂಗೆ ಅಂತ. ನೈಸ್.